ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಸಂಗೀತ ಸಾಹಿತ್ಯದ ಜೊತೆನೋ ಸಾಹಿತ್ಯ ಸಂಗೀತದ ಜೊತೆನೋ ಇದು ಇವತ್ತಿಗೂ ಕೂಡ ಚರ್ಚಿತವಾದಂಥ ವಿಷಯ. ಅದು ಎರಡು ಒಟ್ಟಿಗೆ ಮೇಳೈಸಿದಾಗ ಅದು ಕೊಡುವ ರಿಸಲ್ಟೇ ಬೇರೆ. ಹಿಂಗೆ ಬಂದರು. ಕೊಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ. ಅದಕ್ಕೆ ವಾ ವಾ. ಅದೇ ತಾವು ಹೇಳಿದ ಹಾಗೆ ಇಲ್ಲೂ ಕೂಡ ಬಹಳ ಸರಳವಾಗಿರ್ತಕ್ಕಂಥ ಕಂಪೋಸಿಷನ್ನು, ಇನ್ನು ಹೇಗೆ ಏರಿಕೆ ಕ್ರಮದಿಂದ ಹೋಗ್ತಾ ಬಂದು ಮತ್ತು ಸರಳವಾಗಿ ವಾಪಸ್ ಬರ್ತಕ್ಕಂಥ ವಿಧಾನ ಒಂದು. ಜೊತೆಗೆ ಇಲ್ಲಿ ಇನ್ನೊಂದೇನು ಹೇಳ್ಬೇಕು ಸರ್ ಅಂತಂದರೆ, ತಾವು ಈ ಹಾಡು ಹೇಗೆ ಹುಟ್ಟಿತು ಅನ್ನೋ ಒಂದು ಹಿನ್ನೆಲೆಯನ್ನು ಹೇಳುವಾಗ ಅಣ್ಣವ್ರು ನೋಡಿ ಇನ್ಸ್ಪೈರ್ ಆದರು ಅನ್ನೋ ಒಂದು ವರ್ಡ್ ಬಂತು. ಸೊ ಲೆಟ್ ಮೀ ಕೋಟ್ ದಟ್ ಇನ್ಸ್ಪಿರೇಷನ್ ಅನ್ನೋ. ಇವತ್ತಿನ ಕಾಲಗಳ ಘಟ್ಟದಲ್ಲಿ 3 ಥರದಲ್ಲಿರ್ತವೆ. ಒಂದು ಇನ್ಫ್ಲೂಯೆನ್ಸ್ ಆಗ್ತವೆ, ಕೆಲವರು ನೋಡಿದಾಗ ಇನ್ಸ್ಪೈರ್ ಆಗ್ತವೆ, ಕೆಲವೊಮ್ಮೆ ಇನ್ಸ್ಪೈರ್ ಆದಮೇಲೆ ರಿಯಲೈಸೇಷನ್ ಆಗುತ್ತೆ ನಮಗೆ. ಇನ್ಫ್ಲೂಯೆನ್ಸ್, ಇನ್ಸ್ಪಿರೇಷನ್ ಆ್ಯಂಡ್ ರಿಯಲೈಸೇಷನ್. ಸೊ ಹಾಗೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೆಲ್ಲ ಇವತ್ತಿನ ಯಂಗ್ಸ್ಟರ್ಸ್ಗಳು ನಾವೆಲ್ಲ ಇರೋದರಿಂದ ಇವತ್ತು ಇನ್ಸ್ಪಿರೇಷನ್ಗಿಂತ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಅವ್ರಿಗೆ ಹೇಳೋದು ಇನ್ಫ್ಲೂಯೆನ್ಸರ್ಸ್ ಅಂತ. ಆ ಕೆಲವು ಕ್ಷಣಕ್ಕೆ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ತದನಂತರ ಆ ಇನ್ಫ್ಲೂಯೆನ್ಸ್ ಆಗಿರೋದು ಬಹಳ ಹೊತ್ತು ಇರೋದಿಲ್ಲ, ಯಾಕಂದ್ರೆ ಅದು ತೀರಾ ಹೊರಗಡೆ ಇರುತ್ತೆ. ಅಣ್ಣವ್ರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ, ಆ ವ್ಯಕ್ತಿ ಅಲ್ಲಿ ವ್ಯಕ್ತಿ ಅನ್ನೋದಕ್ಕಿಂತ ಅವ್ರ ವ್ಯಕ್ತಿತ್ವ ದಟ್ ಔರಾ ಸ್ಪೀಕ್ಸ್. ಅವ್ರು ಬಂದರೆ ಇನ್ಸ್ಪಿರೇಷನ್ ಏನು ಮಾಡುತ್ತೆ ಅಂದರೆ, ಯಾವತ್ತೂ ಇನ್ಸ್ಪಿರೇಷನ್ ಕ್ರಿಯೇಟಿವಿಟಿಗೆ ನಾಂದಿ ಆಗುತ್ತೆ. ಕೆಲವೊಮ್ಮೆ ಇನ್ಫ್ಲೂಯೆನ್ಸ್ ಆಗಿ ನಾವು ಡಿಸ್ಟ್ರಕ್ಟಿವ್ ಮೋಡಿಗೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಅಬ್ಸಲ್ಯೂಟ್ಲಿ ಆ ಥರ ಇನ್ಫ್ಲೂಯೆನ್ಸ್ ಇದ್ದರೆ ಆ ಕಡೆ ಹೋಗ್ತೀವಿ. ನಾ ಏನೋ ಇವ್ರು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಏನೋ ಮಾಡೋಕ್ಕೆ ಹೋದೆ ಗುರು, ಏನೋ ಆಗಿಬಿಟ್ಟಿದ್ದೀನಿ ಅಂತ. ಸೊ ಇವತ್ತು ಹೆಚ್ಚು ಚಲನಚಿತ್ರಗಳು ಮತ್ತು ಮಾಧ್ಯಮಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಿದೆ, ದೇ ಆರ್ ನಾಟ್ ಇನ್ಸ್ಪೈರಿಂಗ್ ಅಸ್. ಸೊ ಹಾಗೆ ಅಣ್ಣನವರ ಬಗ್ಗೆ ಹೇಳಿದಾಗ ಆ ವ್ಯಕ್ತಿ ಬಂದಾಗ ಒಂದು ಇನ್ಸ್ಪೈರ್ ಆಗುತ್ತೆ. ಹರಿಪ್ರಸಾದ್ ಚೌರಾಸ ಬಂದ್ರೆ ಅಂತ ಏನೋ ಇನ್ಸ್ಪೈರ್ ಆಗಬೇಕು. ಹೀಗೆ ಈಗ ನಾವು ಯಾರೋ ಒಬ್ಬ ನಿರ್ದೇಶನ ನೋಡಿದಾಗ ಅದು ಯು ಶುಡ್ ಬಿ ಗೆಟ್ ಇನ್ಸ್ಪೈರ್ಡ್. ಆ ಇನ್ಸ್ಪೈರ್ ಆದಾಗ ನನ್ನೊಳಗಿನ ಕೆಟ್ಟ ವಿಚಾರಗಳನ್ನು ಡಿಸ್ಟ್ರಕ್ಟಿವ್ ಮೋಡಿಗೆ ತೊಗೊಂಡು ಹೋಗಿ ಒಂದು ಕ್ರಿಯೇಟಿವಿಟಿಗೆ ನಾನು ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಮೆಥಡಾಲಜಿ. ಎಕ್ಸಾಕ್ಟ್ಲಿ ಸರ್. ಆದ್ದರಿಂದ ನಾವು ಕೆಲವೊಮ್ಮೆ ಸಮಯ, ವಾತಾವರಣ, ವ್ಯಕ್ತಿಗಳು ಹೇಗೆ ಚೇಂಜ್ ಆಗ್ತಾರೋ ಹಾಗೆ ನನ್ನಲ್ಲಿರೋ ಮೋಡ್ಗಳು ಕೂಡ ಚೇಂಜ್ ಆಗ್ತಿರುತ್ತೆ. 24/7 ನಾನು ಇದೇ ಥರ ಇರ್ತೀನಿ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಇಟ್ ಟೋಟಲ್ ಡಿಪೆಂಡ್ಸ್ ಆನ್ ದ ಎನ್ವಿರಾನ್ಮೆಂಟ್. ಅದನ್ನು ನಾವು ಜೆನೆಟಿಕ್ಸಲ್ಲಿ ನಮ್ಮಲ್ಲಿ ಇದ್ದರೂ ಕೂಡ ಎಪಿಜೆನೆಟಿಕ್ ಅಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನನ್ನಲ್ಲೊಂದು ಟ್ಯಾಲೆಂಟ್ ಇತ್ತು ಅಂತ ತಿಳ್ಕೊಂಡ್ರೆ ಅದು ನನ್ನ ಜೆನೆಟಿಕಲ್ಲಿ ಇರಬಹುದು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಎಪಿಜೆನೆಟಿಕ್ ನಿರ್ಮಾಣ ಆದರೆ ಸೃಜನತೆ ತುಂಬ ಅದ್ಭುತವಾಗಿ ಬರುತ್ತೆ. ಈಗ ನೀವು ಹೇಳೋ ಹಾಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹೇಗೆ ಅದು ಇನ್ಸ್ಪೈರ್ ಆಗಿ ಬಂತು, ಕೆಲವೊಮ್ಮೆ ಆ ಪದಗಳ ಲಾಲಿತ್ಯದಲ್ಲಿಯೇ ರಾಗ ಅಡಗಿರುತ್ತೆ. ಕೆಲವೊಮ್ಮೆ ರಾಗಕ್ಕೆ ಪದ ಹುಟ್ಕೊಳ್ಳುತ್ತೆ ಹೇಗೆ, ಹಾಗೆ ವಯಸ್ಸು ವರ್ಷ ಕೆಲವೊಮ್ಮೆ ಬಂದಾಗ ಟಕ್ಕಂತ ಬಂದ್ಬಿಡುತ್ತೆ. ಈಗ ನೀವು ಅಂದ್ರಲ್ಲ ಬದುಕಿದ್ದು ಜಟಕ ಬಂಡಿ ಅಂತ, ನಿಮಗೊಂದು ಇನ್ಸ್ಪೈರ್ ಆಯಿತು. ಹಾಗೆ ಮುಂದೋದರೆ ಇದು ವಿಧಿ ಹೊಡಿಸ್. ಇದು ನೋಡಿದ್ರೆ ಸರ್ ರಾಗ ಭೈರವಿ ಅಂತಿದೆ, ಇದು ಸದಾ ಸುಹಾಗನ್ ರಾಗ. ಎನಿ ಟೈಮ್ ಹೇಗೆ ನುಡಿಸಿದ್ರು ಫುಲ್ ಸ್ಕೇಲ್ ಇದು. ಆ್ಯಂಡ್ ಮೈನರ್ ಕಾರ್ಡ್ಸ್ ಬರುತ್ತೆ, ಮಧ್ಯ ಮೇಜರ್. ಅದು ಅದ್ಭುತವಾಗಿ ಸಮಯಕ್ಕೆ ತಕ್ಕ ಹಾಗೆ ಅಥವಾ ಸಿಚುವೇಶನ್ ತಕ್ಕಂಗೆ ಹೋಗ್ತಾರೆ. ಇಲ್ಲೂ ಕೂಡ ಹಂಸಲೇಖ ಅವರು ಭಾಳ ಅದ್ಭುತವಾಗಿ ಸರಳವಾಗಿ ಅದನ್ನು ಎಲ್ಲೂ ಕಾಂಪ್ಲಿಕೇಟ್ ಮಾಡಿದ ಹಾಗೆ ಸರಳವಾಗಿ ಏರಿಳಿತವನ್ನು ಮಾಡ್ತಾ ಇದನ್ನು ಕಾಂಪೋಸ್ ಮಾಡ್ತಾ ಬಂದಿದ್ದಾರೆ. ಅದು ಅದರದ್ದು ಲಕ್ಷಣ ಹೀಗಿರುತ್ತೆ.
ಬಂದೀಗ ಸರಳವಾಗ ಎರಡನೇ ಸಾಂಗ್ ಕೇಳಿದ್ವಲ್ಲ ನಾವು 2, 3 ಇವೆಲ್ಲ ಕೇಳಿದಾಗ ಆಗುಂಬೆ ಮತ್ತು ಬಾಳುವಂತ ಅದ್ರ ಹಿಂದಿರ್ತಕ್ಕಂಥ ಈ ಕಣ್ಣಿಗೆ ಬಂದಾಗ ಸೇಮ್ ಇಲ್ಲೂ ಕೂಡ ಒಂದೊಂದೇ ನೋಟ್ನ ಹೇಗೆ ಏರಿಕೆ ಮಾಡ್ತಾ ಬಂದರು ಅಂದರೆ ಇಲ್ಲಿ ಹಿಂಗೆ ಬಂದರು. ಸೊ ಅದು ಒಂದ್ಸಲಿ ಬನ್ನಿ ಸರ್ ಹಾಗಾರೆ. ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಸೊ ಒಂದು ಅರ್ಥದಲ್ಲಿ ನೀವು ಆ ಭೈರವಿಯ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಹೋಗ್ತಾ ಇದೆ ಅಂದರೆ ಎಲ್ಲೂ ಕೂಡ ಏನೋ ಒಂದು ಆಕ್ಸಿಡೆಂಟಲ್ಲಿ ಏನೋ ಒಂದು ನೋಟ್ ಬರೋದಾಗಲಿ ಆ ಥರ ಅಲ್ಲ, ಸಂಪೂರ್ಣವಾಗಿ ಅದು ಹೇಗಿದೆ ಅಲ್ಲಿ ಲ್ಯಾಂಡಿಂಗ್ ಇದೆ, ಆ್ಯಂಡ್ ಹಾಗೆ ಸ್ಟ್ಯಾನ್ಸಾಕ್ ಹೋದ್ರು ಕೂಡ ಅವರು ಕಾಶಿಲಿ ಸ್ನಾನ ಮಾಡಿ ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿಎಂದು ಕೂಗಿ ಹಾಡು, ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಹೌದು ಕಸ್ತೂರಿ ಇದು ಬಹಳ ಅದ್ಭುತವಾಗಿ ನೀವು ಈಗ ರಿಲೇಟ್ ಮಾಡ್ಬೇಕಂತಂದರೆ ಭಾಳ ಫೇಮಸ್ ಆಗಿರ್ತಂಗೆ ಮಿಲೆ ಮಿಲೆ ಸುರು ಮೇರಾ ತುಮಾರ ಅಂತ, ಮಿಲೆ ಸುರು ಮೇರಾ ತುಮಾರ ತಾರೇ ರೇ ರಾರಿ ರಾರಿ ತಾರೇ ರೇ ರಾರಿ ರಾರಿ ತಾರೇ ರೇ ರಾರಿ 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 ರಾರಿ. ನೋಡಿ ಈಗ ಯಾವುದೇ ಪಕ್ಕವಾದ್ಯಗಳು ಬೇಡ, ಏನು ಇಲ್ಲದೆ ಕೂಡ ಇದನ್ನು ನಾವು ಎಷ್ಟು ಚೆನ್ನಾಗಿ ಗುಣಗುಣ ಅಂತ ಹೋಗ್ಬೋದು. ಹೌದು. ಸೊ ಹಾಗಾಗಿ ನೋಡಿದಾಗ ಇದನ್ನು ಸದಾ ಸುಹಾಗನ ಅಂತ ಅದಕ್ಕೆ ಅಂತಾರೆ, ಯಾವಾಗ ತೊಗೊಂಡ್ರೂ ಒಂಥರ ಒಂದು ಖುಷಿಯಾಗಿ ಥರ ಅದು ಫೀಲ್ ಕೊಡ್ತಾ ಹೋಗುತ್ತೆ. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾವು ಅದಕ್ಕೆ ಯಾವ ಥರ ವಾದ್ಯ ಸಂಯೋಜನೆ ಮಾಡ್ತೀವಿ, ಕಾರ್ಡ್ ಸ್ಟ್ರಕ್ಚರ್ ಇರ್ಬೋದು, ಅದನ್ನೆಲ್ಲ ಮಾಡಿದಾಗ ಟೋಟಲ್ ಮೂಡ್ನೇ ಅದು ಚೇಂಜ್ ಮಾಡ್ತಾ ಹೋಗ್ಬಿಡುತ್ತೆ ಸರ್. ಈಗೊಂದು ಲೀನಿಯರ್ ರಾಗ ಥರ ಕೇಳಿದಾಗ ಇದ್ರ ಮಧ್ಯದಲ್ಲಿ ನಾನು ಕಾರ್ಡ್ಸ್ ಥರ ಮಾಡಿಕೊಂಡಾಗ ನನಗೆ ಅವರ ಸಾಹಿತ್ಯ ಈಗ ಹೇಗೆ ಒಂದು ಸಂಗೀತ ಸಾಹಿತ್ಯದ ಜೊತೆಯಿಂದಾಗಿ ಎತ್ತರಕ್ಕೆ ಹೋಗುತ್ತೋ, ಅಥವಾ ಸಂಗೀತ ಸಾಹಿತ್ಯದ ಜೊತೆನೋ ಸಾಹಿತ್ಯ ಸಂಗೀತದ ಜೊತೆನೋ ಇದು ಇವತ್ತಿಗೂ ಕೂಡ ಚರ್ಚಿತವಾದಂಥ ವಿಷಯ. ಅದು ಎರಡು ಒಟ್ಟಿಗೆ ಮೇಳೈಸಿದಾಗ ಅದು ಕೊಡುವ ರಿಸಲ್ಟೇ ಬೇರೆ. ಇಲ್ಲಿ ಆ ರೀತಿಯ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂತು ಅನ್ನೋದು ನೋಡಿ. ಅವ್ರು ಹೇಳೋದು ಹೇಗೆ ಹೇಳ್ತಾರೆ, ಕನ್ನಡ ನಾಡು ಅಂದರೆ ಏನು, ಎಲ್ಲವನ್ನು ಹೇಗೆ ತಗೊಂಡ್ರು ಅನ್ನೋದಕ್ಕೆ ಕವನದಲ್ಲಿ ಎಂತೆಂಥ ವರ್ಡ್ಗಳು ಬಂತು ಅಂತ ನನಗೆ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. 8 ಜ್ಞಾನಪೀಠ ಇದೆ ಸರ್. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ನಾದಾಂತರಂಗ ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಗೋಕಾಕಿನ ಕನ್ನಡ, ವಿಕ್ರು ಗೋಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಿನಲ್ಲಿ ಬಿಟ್ಟಬೇಕು. ಅದು ಗೋಕಾಕಿನ ಕನ್ನಡ ಅಂದರೆ ವಿಕ್ರು ಗೋಕಾಕ್ ರೆಫರೆನ್ಸ್ ಇದು. ಯಾವ ರೀತಿಯಲ್ಲಿ ನಾವು ಇದನ್ನು ಯೋಚನೆ ಮಾಡ್ತಾ ಇದ್ವಿ ಅಂದರೆ, ಎಲ್ಲೇ ಹೋಗಿ ಏನೇ ಆಗಿರಲಿ, ಬಟ್ ಕೊನೆಗೆ ನಾವು ಬರೋದು ನಮ್ಮೂರಿಗೆ. ಹೌದು ಸರ್, ಹೌದು ಹೌದು. ಅದನ್ನೇ ನಾವು ಭಾಳ ಚೆನ್ನಾಗಿ ಹೇಳಿದ್ರು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಅದಕ್ಕೆ ವಾ ವಾ. 3ನೇ ಚರಣದಲ್ಲೂ ಅಷ್ಟೇ, ಇದು 3 ಚರಣ ಇದೆ ಇದರಲ್ಲಿ ಹಾಡಲ್ಲಿ.
3 ಚರಣ. ಕಾಶಿಲಿ ಸ್ನಾನ ಮಾಡೋ ಒಂದು, ಧ್ಯಾನಕ್ಕೆ ಭೂಮಿ ಇದು ಒಂದು, ಅದಾದಮೇಲೆ ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು, ಮುಂದಿನ ನನ್ನ ಜನ್ಮ ಬರೆದಿಟ್ಟಾನಂತೆ ಬ್ರಹ್ಮ, ಇಲ್ಲಿಯೇ ಇಲ್ಲಿಯೇ ಎಂದೆಂದಿಗೂ ಇಲ್ಲಿಯೇ ನಾನಿಲ್ಲಿಯೇ. ಅಣ್ಣಾವ್ರಿಗೆ ಮತ್ತು ಅಣ್ಣಾವ್ರ ಕಂಠದಲ್ಲಿ ಅದು ಬಂದಾಗ ಇಡೀ ಮೈ ರೋಮಾಂಚನ ಪ್ರತಿಯೊಬ್ಬರಿಗೂ. ಇದು ಸಿನಿಮಾ ಥಿಯೇಟ್ರ್ನಲ್ಲಿ ರೀ ಎಂಟ್ರಿ ತಗೋತಾ ಇತ್ತು. ಹಾಡು ಮುಗಿದ ಕೂಡಲೇ ಒನ್ಸ್ ಮೋರ್ ಅನ್ನೋರು, ಗಲಾಟೆ ಆಗೋದು, ಮತ್ತೆ ಅದನ್ನು ರಿವೈಂಡ್ ಮಾಡಿಬಿಟ್ಟು ಸರ್ರ್ ಅಂತ ಮತ್ತೆ ಹಾಕೋದು. ಆವಾಗ ರಿವೈಂಡ್ ಮಾಡಿಬಿಟ್ಟು ಹಾಕೋದಲ್ಲ ಅವಾಗ. ಆ್ಯಂಡ್ ಅದು ಚಿತ್ರೀಕರಣವು ಕೂಡ ಸರ್ದು ಅದು ಅಣ್ಣವರ ಗೆಟಪ್ ಆಗಲಿ, ಅದು ವಿಜುವಲ್ಸ್ಗಳು, ಆ್ಯಂಡ್ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಕಡೆಗೆ ಅಭಿಮಾನಿಗಳು ಏನು ಹೇಳೋ ಹಾಗೆ ಅಭಿಮಾನಿ ದೇವರು ಅನ್ನೋ ಹಾಗೆ ಆ ಜನಸಾಗರ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಶೂಟ್ ಆಗಿ ನಿಜವಲ್ಲ ಸರ್, ಇಟ್ಸ್ ಹ್ಯಾಪನ್ಡ್ ಅನ್ಬೋದು ಇದು. ಅಬ್ಸಲ್ಯೂಟ್ಲಿ. ನಾನು ಅದ್ರ ಬಗ್ಗೆ ಪರ್ಮಿ ಜೊತೆ ಮಾತಾಡ್ತಾ ನಾನು ನನ್ನ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಹೇಗೆ ಕ್ಯಾಮ್ರಾ ಬಳಸ್ಕೊಂಡ್ವಿ. ಇದ್ದದ್ದೇ 2 ಕ್ಯಾಮ್ರಾ. ಆ 2 ಕ್ಯಾಮ್ರಾನೇ ನಾವು ಇಡೀ ಈ ಹಾಡನ್ನು ಕೇವಲ 2 ದಿವಸದಲ್ಲಿ ಮುಗಿಸಿದ್ವಿ. ಇಲ್ಲ ಬಟ್ ಡೆಫಿನೆಟ್ಲಿ ಸರ್, ನೀವು ಆ ಕ್ಯಾಮ್ರಾ ಬಳಕೆ ಮಾಡಿರ್ತಕ್ಕಂಥ ಆ ಎಪಿಸೋಡ್ನ ಡೆಫಿನೆಟ್ಲಿ ನಾನು ನೋಡ್ತೇನೆ, ಹಾಗೂ ನಮ್ಮೆಲ್ಲರೂ ಅದನ್ನು ಡೆಫಿನೆಟ್ಲಿ ನೋಡಲಿ ಅಂತ ಕೇಳ್ಕೊಳ್ತೇನೆ. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಸಾಂಗ್ ಪಾಯಿಂಟ್ ಸರ್, ಇದು ಅದ್ಭುತವಾಗಿ 5 ಹಾಡುಗಳನ್ನು ನಾವು ಕೇಳಿದಾಗ ಜನರ ಮನಸ್ಸಿಗೆ ಹತ್ತಿರ ಬರೋ ಹಾಗೆ, ಎಲ್ಲೂ ಕ್ಲಿಷ್ಟವಿರದ ಹಾಗೆ, ಕೆಲವೊಮ್ಮೆ ತೀರಾ ವೈಚಾರಿಕವಾಗಿದ್ದಾಗ, ಕೆಲವೊಮ್ಮೆ ಶಬ್ದಗಳ ಸಂಗ್ರಹ ಜಾಸ್ತಿ ಆದಾಗ, ಕೆಲವೊಮ್ಮೆ ಭಾವನೆಗಳು ಸಂಪೂರ್ಣ ವ್ಯಕ್ತಪಡಿಸ್ಲಿಕ್ಕೆ ಕೆಲವೊಮ್ಮೆ ನಾವು ಕಲ್ತಿರ್ತಕ್ಕಂಥ ಜ್ಞಾನವೇ ನಮಗೆ ಒಂದೊಂದ್ಸಲ ಅಡ್ಡ ಬರ್ತಾ ಇರುತ್ತೆ. ಹೌದು, ಅದನ್ನು ಹೇಳಕ್ಕೆ ಶುರು ಮಾಡಿಬಿಡ. ಯಾಕೆಂದರೆ ನನಗೆ ಆ ಭಾವನೆಯನ್ನು ಸಂಪೂರ್ಣ ವ್ಯಕ್ತಪಡಿಸ್ಬೇಕು ಅಂದಾಗ ನನ್ನಲ್ಲಿ ಸಂಗ್ರಹ ಆಗಿರುತ್ತೆ ಯಾವುದೋ ಶಬ್ದ, ಇಲ್ಲ ಇದಕ್ಕೆ ಸೂಟ್ ಆಗ್ತಾಯಿಲ್ಲ, ಇದು ಬೇಡ, ಶಾಸ್ತ್ರ ಹಿಂಗೆ ಹೇಳುತ್ತೆ ಅಂತ ಅನ್ಬೋದು. ಆದರೆ ಇಲ್ಲಿ ಸಿಚುವೇಶನ್ ವೈಸು ಮತ್ತು ನಮ್ಮ ನೋಡ್ತಾ ಇರ್ತಕ್ಕಂಥ ಟಾರ್ಗೆಟ್ ಆಡಿಯನ್ಸು ಅವ್ರ ಪ್ರಕಾರ ಬಂದಾಗ ಸಂಪೂರ್ಣ ಪ್ರತಿಯೊಬ್ಬರಿಗೂ ಹತ್ತಿರವಾಗಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಗೀತದಲ್ಲೂ ಅಷ್ಟೇ ಪಾಂಡಿತ್ಯವನ್ನು ತೋರಿಸ್ಬೇಕು, ಅಥವಾ ಯಾವುದೋ ಒಂದು ರೀತಿಯ ಇದನ್ನಲ್ದೆ. ಯಾಕಂದ್ರೆ ನಾನು ಮುಂಚೆ ಹೇಳಿದಾಗೆ ಆಲಿಕೆಯ ಸಂಗೀತ ಬೇರೆ, ದೃಶ್ಯಕ್ಕಾಗಿ ಬೇರೆ. ಇಲ್ಲಿ ಸಂಪೂರ್ಣ ಒಬ್ಬ ನಿರ್ದೇಶಕರ ಸಿಚುವೇಶನ್ಗೆ ನಾವು ಸರೆಂಡರ್ ಆದಾಗ, ಸಮರ್ಪಣೆ ಆದಾಗ, ಇದು ಈ ರೀತಿ ಅದ್ಭುತವಾಗಿರ್ತಕ್ಕ ಆಕಸ್ಮಿಕವಾಗಿ ಘಟಿಸುತ್ತೆ. ಆ್ಯಂಡ್ ತಾವು ಹೇಳಿದಾಗೆ ಶಿಕ್ಷಣದಲ್ಲಿ ಸಿನಿಮಾದಲ್ಲಿ ಶಿಕ್ಷಣ ಅಂದಾಗೆ ಸೀರಿಯಸ್ಲಿ ಈ ಭಾವನೆಗಳನ್ನು ಉದ್ದೀಪನ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಲಾ ಮಾಧ್ಯಮದವರು, ಯಾಕಂದರೆ ನೀವು ಹೇಳಿದ ಹಾಗೆ ಸಮಾಜದಲ್ಲಿ ಒಂದು ಬಾಂಧವ್ಯವನ್ನು ಮತ್ತು ಪ್ರೇಮಮಯ ವಾತಾವರಣ ತರಬೇಕಂದ್ರೆ ಕಲಾವಿದರಿಗೆ ಮಾತ್ರ ಸಾಧ್ಯ ಅದು. ಬಿಕಾಸ್ ಅವರಿಗೆ ಹೆಚ್ಚು ಪರಮಾತ್ಮ ಆ ಒಂದು ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಅವರು ಬರಬೇಕು. ಹಾಗೆ ಶಿಕ್ಷಣದಲ್ಲಿ ಸಿನಿಮಾ ಅನ್ನೋದು ನಿಜವಾಗ್ಲೂ ಅದು ಎಲ್ಲ ಕಡೆಗೂ ಅದು ಬಂದಾಗ ಕೆಲವು ಹೇಗೆ ಆಕಸ್ಮಿಕವಾಗಿ ನಮಗೆ ಘಟಿಸ್ತಾ ಇದೆಯೋ, ಬಹುಶಃ ಈ ರೀತಿ ಶೈಕ್ಷಣಿಕವಾಗಿ ನಾವು ತಯಾರಾದಾಗ ಕೂಡ ಆ ಇಂಟ್ಯೂಷನ್ನಿಗೆ ಒಂದು ಇಂಟೆನ್ಷನ್ ಅನ್ನೋದು ಬರುತ್ತೆ. ಆ ಇಂಟೆನ್ಷನ್ ಬರಬೇಕಂದ್ರೆ ನಾಗಾಭರಣ ಅವರಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಯೊಬ್ಬರ ಮನದಲ್ಲೂ ಇರಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ವೈಯಕ್ತಿಕವಾಗಿ ತಮಗೆ ನಾನು ಥ್ಯಾಂಕ್ಸ್ ಯಾಕೆ ಹೇಳ್ತೇನೆ, ಧನ್ಯವಾದಗಳು. ಅಂದರೆ ತಮ್ಮ ಇಷ್ಟು ಬಹುದೊಡ್ಡ ಸಿನಿ ಪಯಣವನ್ನು ಎಷ್ಟೋ ಜನ ಕಂಡು ಕೇಳರಿಯದ ಎಷ್ಟೋ ಕಲಾವಿದರನ್ನು ನೀವು ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಎಲ್ಲರನ್ನೂ ಪರಿಚಯಿಸ್ತಾ ಇದ್ದೀರಿ. ಅದರ ಜೊತೆಗೆ ಇದೊಂದು ಬರೀ ಮನೋರಂಜನೆ ಆಗದೆ ಮನೋಭಂಜನೆ ಮತ್ತು ಚಿಂತನೆಗೂ ಹಚ್ಚಿಸಂಗೆ ಆಗ್ತಾಯಿದೆ ಅಂತ ಕೇಳ್ಕೊಳ್ತಾ, ಈ ಒಂದು ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ಧನ್ಯವಾದಗಳು. ನಾನು ಕೂಡ ಒಂದು ಅರ್ಥದಲ್ಲಿ ನಾನು ಆಗಲೇ ಹೇಳಿದಾಗೆ, ಒಂದು ದಾಖಲೀಕರಣ, ಇನ್ನೊಂದು ದಾಖಲೀಕರಣಕ್ಕಿಂತ ಹೆಚ್ಚಾಗಿ ಈ ನೆನಪುಗಳ ಮುಖಾಂತರ ನಿನ್ನೆಗಳನ್ನು ನೆನೆದವನು ಮಾತ್ರ ನಾಳೆಗಳನ್ನು ಕಟ್ಟಬಲ್ಲ ಇದೆ. ಆ ನಾಣ್ಣುಡಿಯ ಹಾಗೆ ನಾವು ನಿನ್ನೆಗಳಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸ್ಕೊಳ್ತಾ ಆ ಒಳ್ಳೆತನ ಮತ್ತೆ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋದರೆ, ಇವತ್ತು ಕನ್ನಡ ಚಲನಚಿತ್ರರಂಗ ತನ್ನದೇ ಆದಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿರುವಾಗ ಉತ್ತರ ಹುಡುಕಬೇಕಾಗತ್ತೆ. ಆ ಉತ್ತರ ಏನು ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದೆಲ್ಲೋ ಹುಟ್ಕೊಳುತ್ತದೆ ಯಾವಾಗಲೂ. ಹಾಗೇನೆ ನಮ್ಮ ಸತ್ತವರೆಲ್ಲೋ ನಾಟಕದಲ್ಲಿ ಒಂದು ಬರುತ್ತೆ, ಪ್ರಳಯದ ಹೊಟ್ಟೆಯಲ್ಲೂ ಸೃಷ್ಟಿ ಮತ್ತೆ ಹುಟ್ಟಿ ಬರ್ತದೆ ಅಂತ. ಸೊ ಆ ರೀತಿ ಏನೋ ಒಂದು ಆದಾಗ ಮತ್ತೆ ಇನ್ನೊಂದು ಬರುತ್ತೆ. ಆ ಬರುವಂತಹ ಕಾರ್ಯಕ್ರಮ, ಆ ರೀತಿ ಬರಲಿ ಅಂತ ಆಶಿಸುವಂತಹ ಕಾರ್ಯಕ್ರಮ ಇದು ನನಗೆ. ಸೊ ಇದರ ಮುಖಾಂತರ ಒಂದೊಂದು ಆವರಣಗಳನ್ನು ಕೊಡ್ತಾ ನಿಧಾನವಾಗಿ ಒಟ್ಟಾರೆಯಾಗಿ ಕನ್ನಡ ಅಸ್ಮಿತೆಯನ್ನು,
ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಭಾಷೆಯ ಒಟ್ಟಾರೆ ಪರಿಚಯವನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಹಿತವಾಗುವ, ಹೃದಯಕ್ಕೆ ಹತ್ತಿರವಾಗುವ, ತಲೆಗೆ ಯೋಚನೆಗೆ ಇಡುವಂತಹ ಹಲವು 10 ವಿಚಾರಗಳನ್ನು ನಾವು ಈ ರೀತಿ ಮಾತಾಡಿಕೊಂಡು ಸಿನಿಮಾ, ರಂಗಭೂಮಿ, ಟೆಲಿವಿಷನ್, ವಾ, ಅದಲ್ಲದೆ ನನ್ನದೇ ಆದಂಥ ಕಾರ್ಯಕ್ಷೇತ್ರ ಇವೆಲ್ಲವೂ ಇದೆ. ಬ್ಯೂಟಿಫುಲ್ ಸರ್. ಇದುಗಳ ಮುಖಾಂತರ ನಾನು ಅವರನ್ನು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರ್ತೇನೆ. ಆಗಲಿ ಸರ್. ಸೊ ನೀವು ಬಂದದ್ದಕ್ಕೆ ಸದ್ಯಕ್ಕೆ ಈಗ ವಂದನೆಗಳು. ಆದರೆ ಇನ್ನೂ ಸಾಕಷ್ಟು ಕೆಲಸ ಇದೆ. ಡೆಫಿನೆಟ್ಲಿ ಸರ್. ಎಲ್ಲಕ್ಕೂ ನಿಮಗೆ ಸ್ವಾಗತ ಇದೆ, ಬರ್ತಾರೆ. ಅವಶ್ಯವಾಗಿ ಸರ್. ಥ್ಯಾಂಕ್ ಯು. ನಮಸ್ಕಾರ, ಶುಭಾಶಯಗಳು. ಮತ್ತೆ ನಾಗಾಭರಣ ಆವರಣಕ್ಕೆ ಇನ್ನೊಮ್ಮೆ ನಿಮ್ಮ ಜೊತೆ ಇಂದು ವಿದಾಯ, ನಾಳೆ ನಿಮಗೆ ಸ್ವಾಗತ. ನಮಸ್ಕಾರ.